Hello guys, welcome to ಯೂಟ್ಯೂಬ್ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋ ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋಂಥದ್ದು. ಸ್ವಲ್ಪ ನಿಂತ್ಕೊಳ್ಳಿ, ಸ್ಕಿಪ್ ಮಾಡೋಕೋಬೇಡಿ. ಯಾಕೆಂದರೆ ಇಲ್ಲೊಂದು ವಿಷಯ ಇದೆ. ನಾನು ನ್ಯೂಸ್ ಏನು ಹೇಳ್ತಿದ್ದೀನಲ್ಲ, ಅದು ಡೈರೆಕ್ಟ್ಲಿ ಫ್ರಮ್ ಸೆಟ್ಸ್ ಬರ್ತಿರೋವಂಥದ್ದು, ಸೆಟ್ಟಿಂದನೇ ಡೈರೆಕ್ಟಾಗಿ ಇನ್ಫಾರ್ಮ್ ಮಾಡ್ತಿರೋವಂಥದ್ದು. ಸೊ ತುಂಬಾ ಥ್ಯಾಂಕ್ಸ್ ಆಯಿತಾ, ನೀವು ಈ ವಿಡಿಯೋದಲ್ಲೇ ನನಗೆ ಥ್ಯಾಂಕ್ಸ್ ತಿಳಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇನ್ನೊಂದು ವಿಷಯ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ನೀವು ಹೇಳ್ತಿರೋಂಥ ನ್ಯೂಸು ನನಗೆ ಅಕ್ಯುರೇಟ್ ಆಗಿದೆ, ನಾನು ಅದನ್ನು ಕಂಪ್ಲೀಟಾಗಿ ಕೊಡ್ತಿದ್ದೀನಿ. ಅದು ಹಿಂದಿನ ವೀಡಿಯೋಸಲ್ಲಿ ನನಗೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹೇಳ್ತಿರೋಂಥ ನ್ಯೂಸ್ ಎಲ್ಲ ನಿಜ ಆಗ್ತಾಯಿದೆ. ಆ್ಯಂಡ್ ಯಾವುದೋ ಒಂದು ಗೆಸ್ ರೀತಿ ಮಾಡ್ತಿರೋವಂಥ ವೀಡಿಯೋ ಕೂಡ ಅಲ್ಲ. ಆದರೆ ಇಲ್ಲಿ ಫೇಕ್ ನ್ಯೂಸ್ಗಳಿಗೇ ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಆದರೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ, ಅದಕ್ಕೂ ಬರ್ತಾ ಹೋಗಲಿ, ಅದು ಅವ್ರ ಇಷ್ಟ, ಅವ್ರ ಚಾನಲ್ ಏನಾದ್ರು ಮಾಡ್ಕೊಳ್ಳಿ. ಆದರೆ ನಿಜ ನ್ಯೂಸ್ ಎಲ್ಲರಿಗೂ ತಲುಪಬೇಕು ಅಂತ ನನ್ನದೊಂದು ಆಸೆ ಆಗಿರೋವಂಥದ್ದು. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಯಾವುದನ್ನು ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಮೊದಲನೇ ವಿಷಯ ಬಂದು ಟಾಕ್ಸಿಕ್ ಮೂವಿದಾಗಿರೋವಂಥದ್ದು. ನೋಡಿ, ಟಾಕ್ಸಿಕ್ ಮೂವಿದು ತುಂಬ ದಿನ ಆಗಿತ್ತು, ಅಪ್ಡೇಟ್ ಏನೂ ಬಂದಿರಲಿಲ್ಲ. ಆದರೆ ಮಾರ್ಚ್ 8 ಸೈಬರ್ ಸೆಟ್ ಒಂದು ಹಾಕಿದ್ದಾರೆ ಅಂತ ಹೇಳಿದ್ದೆ. ಅಂದರೆ ಸೆಟ್ಟೆಲ್ಲ ರೆಡಿ ಆಗಿದೆ, ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗಬೇಕಷ್ಟೇ ಅಂತ. ಆದರೆ ಮಾರ್ಚ್ 8 ಶೂಟಿಂಗ್ ಸ್ಟಾರ್ಟ್ ಆಗೋಕೊಟ್ಟಿದೆ. ಮಾರ್ಚ್ 8 ಎಫೆಕ್ಟಿವ್ ಆಗಿ ಯಶ್ ಅವರು ಸೆಟ್ಟಿಗೆ ಬಂದು, ಅಂದರೆ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಮ್ಯಾಸಿವ್ ಆಗಿ ನಡೆಯೋಕೊಟ್ಟಿರೋಂಥ ಮೂವಿ ಆಗಿರೋಂಥದ್ದು ಟಾಕ್ಸಿಕ್, ಎಲ್ಲರಿಗೂ ನಿಮಗೆ ಗೊತ್ತೇ ಇದೆ. ಆ್ಯಂಡ್ ಇಲ್ಲಿ ಯಾರು ನಮ್ಮವರಿಲ್ಲ ಅಂತ ಅನ್ಕೋಬೇಡಿ. ಹೀರೋ ನಮ್ಮವರಾದರೆ ಸಾಕು, ಡೈರೆಕ್ಟರ್ ನಮ್ಮವರಾದರೆ ಸಾಕು, ಅದು ನಮ್ಮದೇ ಮೂವಿ ಆಗಿರೋವಂಥದ್ದು, ಕನ್ನಡ ಇಂಡಸ್ಟ್ರಿಗೆ ಸೇರಿರೋ ಅಂಥದ್ದು. ಆ್ಯಂಡ್ ಈ ವಿಷಯನ ಸ್ವತಃ ಯಶ್ ಅವರೇ ಮೆನ್ಷನ್ ಮಾಡಿರೋವಂಥದ್ದು. ಇನ್ನು ನಾವೆಲ್ಲರಿಗೂ ಹೋಗುವಂಥ ಅಗತ್ಯ ಎಲ್ಲ, ಅವರೇ ನಮ್ಮ ಹತ್ರ ಬಂದಾಗಿದೆ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಮ್ಮವ್ರು ಹೋಗಿರೋವಂಥದ್ದೆಲ್ಲ ಅವರೇ ಬಂದಿರೋವಂಥದ್ದು ಅನ್ನೋ ರೀತಿಲಿ ನಮ್ಮ ಥಿಂಕಿಂಗ್ನ ಬೆಳೆಸ್ಕೋಬೇಕಾಗಿದೆ. ಸೊ ಈಗ ಎರಡನೇ ಅಪ್ಡೇಟ್ ಬಂದು ಮಾರ್ಟಿನ್ ಮೂವಿದಾಗಿರೋವಂಥದ್ದು. ಚಿಕ್ಕ ಅಪ್ಡೇಟ್ ಕೊಡ್ತಾ ಇದ್ದೆ ಮಾರ್ಟಿನ್ ಮೂವಿ ವಿಷಯದಲ್ಲಿ. ಈಗ ದೊಡ್ಡ ಅಪ್ಡೇಟೇ ಉಟ್ಕೊಂಡಿರೋವಂಥದ್ದು. ಒಂದು ಅಂಡರ್ ವಾಟರ್ ಕ್ಲೈಮ್ಯಾಕ್ಸ್ ಸೀನ್ ನಡೀತಾಯಿತ್ತು, ಅಂದರೆ ಫೈಟ್ ಸೀನ್ ನಡೀತಾಯಿತ್ತು, ಒಂದು ಸೀಕ್ವೆನ್ಸ್ ಇತ್ತು ಅಂಡರ್ ವಾಟರ್ ಸೀನು. ಅದು ನಡೆದಿರೋವಂಥದ್ದು ಸೇಮ್ ರಾಬರ್ಟ್ ಎಲ್ಲಿ ನಡೆದಿತ್ತು ಅಂಡರ್ ವಾಟರ್ ಸೀನ್, ಅಲ್ಲೇ ನಡೆದಿರೋವಂಥದ್ದು. ಸೊ ಇದೊಂದು ಹೊಸ ವಿಷಯ ಅಂತಲೇ ಹೇಳ್ಬೋದು. ಇದು ಕೂಡ ನನಗೆ ಸೆಟ್ಟಿಂದ ಬಂದಿರೋವಂಥ ಇನ್ಫಾರ್ಮೇಷನ್, ಸೆಟ್ಟಿಂದ ಬಂದಿರೋಂಥ ಇನ್ಫಾರ್ಮೇಷನ್, ಅಂದರೆ 1 by 1 ಪಾಸ್ ಆಗಿರೋಂಥ ಇನ್ಫಾರ್ಮೇಷನ್ ಆಗಿರೋವಂಥದ್ದು. ಆ್ಯಂಡ್ ಮಾರ್ಟಿನ್ ಶೂಟಿಂಗ್ ಕಂಪ್ಲೀಟ್ ಆಗೋಗಿದೆ ಗುರು. ಆದರೆ KD ವಿಷಯಕ್ಕೆ ಬರ್ತೀನಿ. KDದು ಇನ್ನೂ ಒಂದು ಐಟಮ್ ಸಾಂಗ್ ಒಂದು ಬಾಕಿ ಇದೆ. ಅದಾದಮೇಲೆ ಕಂಪ್ಲೀಟಾಗಿ ಅಂದರೆ ಎಲ್ಲ ಫಿನಿಶ್ ಆಗೋಗುತ್ತೆ KDದು. ಸೊ ನಾನಿಲ್ಲಿ ಹೇಳೋಕೊಟ್ಟಿರೋದೇನು ಅಂದರೆ, ಮಾರ್ಟಿನ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಆದರೆ KDದೇ ಪೆಂಡಿಂಗ್ ಇದೆ. ಆದರೆ ಇನ್ನೊಂದು ವಿಷಯ, KDನ ಬರುತ್ತೆ ಮಾರ್ಟಿನ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ, ಇಲ್ಲಿ ಕನ್ಫರ್ಮ್ ಮಾಡಿ ಏನು ಹೇಳ್ತಾ ಇಲ್ಲ ಈ ವಿಷಯದಲ್ಲಿ. ಮಾರ್ಟಿನೇ ಮುಂದೆ ಹಾಕಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಅದಾದಮೇಲೆ KD ಬರೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಇಲ್ಲೇನು ಯಾವುದೇ ಒಂದು ಜಾಸ್ತಿ ಮಾತಾಡೋಂಥ ಅಗತ್ಯ ಇಲ್ಲ. 2 ಮೂವಿ ಯಾವ್ದು ಬಂದರೂ ಕೂಡ ಧ್ರುವ ಸರ್ಜಾ ಅವ್ರದ್ದೇ ಆಗಿರೋವಂಥದ್ದು. ಆದರೆ ಪ್ರೇಮ್ ಅವ್ರ ತಡ್ಕನೇ ಬೇರೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಆ್ಯಕ್ಷನ್ ಸಾಗ ಅಂತ ನೋಡೋಕೊಟ್ಟಿದ್ರೆ ಅದು ಮಾರ್ಟಿನೇ ಆಗಿರೋವಂಥದ್ದು. ಬಟ್ ನಮಗೆ ಹಳೇ ನ್ಯೂಸಲ್ಲಿ, ಹಳೇದಂದರೆ ತುಂಬ ಹಳೇದಂತ ಅಂದ್ಕೊಳ್ಳಿ, ಯಾಕೆಂದರೆ ಮಾರ್ಟಿನ್ ಅನೌನ್ಸ್ಮೆಂಟ್ ಟೈಮಲ್ಲಿ ಬಂದಿರೋವಂಥದ್ದು, ರಿಲೀಸಿಂಗ್ ದಿಸ್ ಸಮರ್ ಅಂತ ಕೊಟ್ಟೇ ಇದ್ರು. ಅಂದರೆ ಬಸ್ ನ್ಯೂಸಲ್ಲಿ ಇತ್ತು, ಒಂದು ರಿಪೋರ್ಟ್ಸ್ ಪ್ರಕಾರ ನಾನು ಹೇಳಿರೋವಂಥದ್ದು. ಬಟ್ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದೇ ಮಾರ್ಚ್ 17 ಆಗುತ್ತೆ, ಒಂದು ಪೋಸ್ಟರ್ ಜೊತೆಗಾಗುತ್ತೆ, ದಿಸ್ ಸಮರ್ ಅಂತ. ಆ್ಯಂಡ್ ಈ ನ್ಯೂಸ್ ಕೂಡ ಬಂದಿರೋವಂಥದ್ದು ಒಂದು ಸೆಟ್ಟಿಂದನೇ ಆಗಿರೋವಂಥದ್ದು. ಸೊ ಇದೆಲ್ಲ ನ್ಯೂಸ್ ಕೇಳಿದಾಗ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ಟಾಕ್ಸಿಕ್ ಆಯಿತು, ಈಗ ಮಾರ್ಟಿನ್ KD ಇದೆಲ್ಲ ಆಯಿತು. ಈಗ ಬರ್ತಿರೋವಂಥ ನೆಕ್ಸ್ಟ್ ನ್ಯೂಸ್ ಬಂದು ಡೆವಿಲ್ D57 ಆಗಿರೋವಂಥದ್ದು. ನೋಡಿ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಲೈಕ್ ಸಿನಿಮಾಟೋಗ್ರಫಿ ಮೇಲೆ, ಮೋಕೋಬಾಟ್ ಮೇಲೆ ತುಂಬಾ ಯೂಸ್ ಮಾಡ್ತೀರ ಆಯ್ತಾ. ನೋಡಿ ವಿಷಯ ಏನಂದರೆ, ಮೋಕೋಬಾಟ್ನ ಇಟ್ಕೊಂಡಿದ್ದಾರೆ ಅಷ್ಟೇ, ಹಾಗಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗೆ ತೆಗಿತಾ ಇಲ್ಲ. ಒಂದು ಪ್ಯಾಟ್ರನ್ ಜೊತೆಗೆ ತೆಗಿತಾ ಇರೋವಂಥದ್ದು, ಮೇಸ್ ಪ್ಯಾಟ್ರನ್ನ ಯೂಸ್ ಮಾಡ್ತಿದ್ದಾರೆ. ನೋಡಿ, ಇದನ್ನು ಏನು ಅಂತ ಕೇಳಿದ್ರೆ ನಾನು ಈಗಲೇ ರಿವೀಲ್ ಮಾಡಲ್ಲ, ನೆಕ್ಸ್ಟ್ ವೀಡಿಯೋ ಕಾಯ್ರಿ ಅಂತ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಬಿಡಿ, ಗೊತ್ತಿದೆ ಮೇಸ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಆಲ್ರೆಡಿ ಅದು ಟೀಸರಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಕೂಡ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಟೀಸರಲ್ಲಿ ಯೂಸ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆಂದರೆ, ಕಲರ್ ಗ್ರೇಡಿಂಗ್ ಮೇಲೆ ತುಂಬಾ ಯೋಚನೆ ಮಾಡಿದ್ದಾರೆ. ಅಂದರೆ ಒಂದೊಂದು ಕಲರ್ ಕೂಡ ಅಕ್ಯುರೇಟಾಗಿ ಬರಬೇಕು ಅಂತ ಕಾಸ್ಟ್ಯೂಮರ್ ಹತ್ರನೂ ಹೋಗಿ ಲೈಕ್ ಡೀಪ್ ಡಿಸ್ಕಷನ್ ನಡೀತಾ ಇದೆ. ಸಿನಿಮಾಟೋಗ್ರಫರ್ DOP ಅವರೆಲ್ಲ ಕೂತ್ಕೊಂಡು ಲೈಕ್ ಇದೇ ಕಲರ್ ಗ್ರೇಡಿಂಗ್ ಮೇಲೆ ಇರೋವಂಥದ್ದು. ಸೊ ಅದನ್ನು ಡಿಸ್ಕಸ್ ಮಾಡಿಕೊಂಡು ಕಾಸ್ಟ್ಯೂಮರ್ ಹತ್ರ, ಸೊ ಅದೇ ರೀತಿ ಕಾಸ್ಟ್ಯೂಮ್ನ ಇರಬೇಕು, ಸೊ ಕಲರ್ ಗ್ರೇಡಿಂಗಲ್ಲಿ ಚೆನ್ನಾಗಿ ಔಟ್ಪುಟ್ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ನಡೀತಾ ಇರೋವಂಥದ್ದು. ಹೀರೋಯಿನ್ಸಿಗೆ ಬಗ್ಗೆ ನಾನು ಹೇಳ್ತಿರೋವಂಥದ್ದು, ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ, ಇಲ್ಲಿ ಆಡಿಷನ್ಸ್ ನಡೀತಾ ಇದೆ. ರಚನಾ ರೈ ಅವರು ಕನ್ಫರ್ಮ್ ಅಲ್ಲ ಅಂತ. ಆ್ಯಂಡ್ ಲೀಡ್ ರೋಲಲ್ಲಿ ಕಾಣಿಸ್ಕೊಳ್ಳೋಕ್ಕೆ 3 ಜನ ಹೀರೋಯಿನ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಫೈನಲೈಸ್ ಆಗಿಲ್ಲ. ನನಗೆ ಶಾಕ್ ಆಯಿತು ಈ ಥರ. ಓಕೆ, ಹಾಗಾದರೆ ಹೊಸ ಮುಖ ಏನೋ ಕಾಣಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇಲ್ಲಿ ಹೆಸರು ಕೂಡ ಆಚೆ ಬಂದಿದೆ. ಹೆಸರನ್ನ ನಾನು ಈಗಲೇ ರಿವೀಲ್ ಮಾಡಲ್ಲ, ಯಾಕೆ ಅಂದರೆ ಆ 3 ಜನರ ಹೆಸರಲ್ಲಿ ಒಂದು ಫೈನಲೈಸ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂದರೆ ಅದರಲ್ಲಿ ಇಬ್ಬರು ಏನಾದರೂ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಆಮೇಲೆ ಅವ್ರನ್ನ ನಾವು ನೆಗೆಟಿವ್ ಆಗಿ ತೋರಿಸ್ದಂಗೆ ಆಗಬಾರ್ದು. ಆ ಒಂದು ವಿಷಯಕ್ಕೆ ಮಾತ್ರ ನಾನು ನಿಮಗೆ ಕಂಪ್ಲೀಟಾಗಿ ಈ ನ್ಯೂಸ್ನ ಹೇಳ್ತಾ ಇಲ್ಲ. ಇದೊಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಹೇಳ್ದಂಗೆ
ಮೊಕೋಬಾಟ್ ಮೇಲೆ ತುಂಬಾ ವರ್ಕ್ಸ್ ನಡೀತಾ ಇದೆ. 7 ಹೇಗೆ ಅಂದರೆ ಡೆವಿಲ್ D57 ಹೇಗೆ ಬರ್ಬೋದು, ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಒಂದು ಹೊಸ ಪೋಸ್ಟರ್ ರಿಲೀಸ್ ಆಗಿದೆ ಯುವ ಟೀಮ್ ಕಡೆ. ಸೊ ಲಾಸ್ಟ್ ನ್ಯೂಸಲ್ಲಿ ಹೇಳ್ದಾಗೇನೆ ಯುವದ ಫಸ್ಟ್ ಸಿಂಗಲ್ ಸಾಂಗ್ ಬರೋಕೆ ಹೊಟ್ಟಿದೆ, ಅದು ಮಾರ್ಚ್ 2 ಅಂತ ಹೇಳಿದ್ವಿ. ಅದ್ರದ್ದು ಪೋಸ್ಟರ್ ಒಂದು ಬಂದಿದೆ, ಒಂದು ಲಿರಿಕಲ್ ಜೊತೆಗೆ ಒಂದು ಗ್ಲಿಮ್ಸ್ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಒಬ್ಬನೇ ಶಿವ ಒಬ್ಬನೇ ಯುವ ಯಾವ ರೀತಿ ಇರುತ್ತೆ ಅಂತ ನೋಡೋಕೆ ಕೊಟ್ಟಿದ್ದೀನಿ. ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ, ಯಾಕೆಂದರೆ ತುಂಬಾ ರೀಸನ್ಸ್ ಇದೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮರಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.